ಫಿಕ್ಸ್ ಮಾಡಿದ್ದೇ ನರೇಂದ್ರ ಮೋದಿ ಸರ್ಕಾರ. ರಾಹುಲ್ ಗಾಂಧಿ ಅವರು ಅವತ್ತಿಂದ ಹೇಳ್ತಾ ಇದ್ರು ಇದು ಜಾಸ್ತಿ, ಇದು ಸರಿ ಇಲ್ಲ, ಅವೈಜ್ಞಾನಿಕ ಅಂತೇಳಿ ಹೇಳ್ತಾ ಇದ್ರು. ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಅವ್ರನ್ನ ರೇಗಿಸೋದು, ಅವ್ರನ್ನ ಚೀಟ್ಲೆ ಮಾಡೋದು, ಅವ್ರಿಗೆ ಬೇರೆ ಬೇರೆ ವ್ಯಂಗ್ಯವಾಗಿ ಮಾತಾಡೋದು ಮಾಡ್ತಾ ಇದ್ರು. 10 ವರ್ಷ ಅಥವಾ 9 ವರ್ಷ 28%, 18% ಜನರ ಚರ್ಮ ಎಲ್ಲ ಹಿಂಡ್ಬಿಟ್ರು. ಈಗ ಬಿಹಾರಲ್ಲಿ ಚುನಾವಣೆ ಇದೆ ಅಂಥೇಳಿ 28% ಇರೋದನ್ನ 18%, 12% ಇರೋದನ್ನ 5% ಇವೆಲ್ಲ ಮಾಡಿಬಿಟ್ಟು ನಾವು ಭಾಳ ಜನಕ್ಕೆ ಸಹಾಯ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಎಲ್ಲರಿಗೂ ಸ್ವೀಟ್ ಕೊಡ್ತಾವ್ರೆ. ಈಗ 9 ವರ್ಷ ಚರ್ಮ ಸುಳಿದ್ರಲ್ಲ 28% ವಾಪಸ್ ಕೊಡೋಕೆ ಹೇಳ್ತೀರಾ? ಯಾರು ಹಾಕ್ದವರು? ಇಂದಿರಾ ಗಾಂಧಿ ಹಾಕಿದ್ದ, ಜವಾಹರ್ಲಾಲ್ ನೆಹರು ಹಾಕಿದ್ದ, ರಾಜೀವ್ ಗಾಂಧಿ ಅವರು ಹಾಕಿದ್ದ, ನರಸಿಂಹರಾವ್ ಅವರು ಹಾಕಿದ್ದ, ಮನಮೋಹನ್ ಸಿಂಗ್ ಹಾಕಿದ್ದ? ಯಾರು ಹಾಕಿದ್ದು? ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಕಿದ್ದ? GST ಹಾಕಿದ್ದೆ ನರೇಂದ್ರ ಮೋದಿ ಅವರು. ದಯವಿಟ್ಟು ಇಲ್ಲಿರುವಂಥ ಯುವಕರಿಗೆ ಅರ್ಥ ಆಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಕಲ್ಲಿ ಕಮ್ಮಿ ಮಾಡಿಬಿಟ್ರು ನರೇಂದ್ರ ಮೋದಿ ಅಂದ್ರಲ್ಲ, GST ಜಾರಿ ಮಾಡಿದ್ದೇ ನರೇಂದ್ರ ಮೋದಿ. 28% ತಂದಿದ್ದೇ ನರೇಂದ್ರ ಮೋದಿ. ಈಗ ಕಮ್ಮಿ ಮಾಡಿ ರಾಜ್ಯಗಳಿಗೇನು ವರಮಾನ ಬರ್ತಾ ಇತ್ತು ಅದು ಕಟ್ಟಾಯಿತು, ಅವ್ರಿಗೆ ಕಟ್ಟಾಯಿತು. 1 ಲಕ್ಷ 2.5 ಲಕ್ಷ ಕೋಟಿ ಕಟ್ಟಾಯಿತು ಒಟ್ಟಾಗಿ. ಈಗ 1.25 ಲಕ್ಷ ಕೋಟಿ ಅವ್ರು ಏನು ಮಾಡ್ತಾರೆ, ಸೆಸ್ ಮುಖಾಂತರ ಅವ್ರು ತೊಗೊಂಡ್ಬಿಡ್ತಾರೆ. ಸೆಸ್ ಜಾಸ್ತಿ ಮಾಡಿ ತೊಗೊಂಡ್ಬಿಡ್ತಾರೆ. ಆದರೆ ನಷ್ಟ ಆಗಿದ್ದು ರಾಜ್ಯಗಳಿಗೆ. ಈಗ ಅವ್ರು ಏನು ಹೇಳೋದು, ಬಡವರಿಗೆಲ್ಲ ಸಹಾಯ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಯಾರು ಹಾಕ್ದವ್ರು ಯಾರು? ಫಸ್ಟು GST 28% ಹಾಕ್ದವ್ರು ಯಾರು ಸ್ವಾಮಿ? 28% ಹಾಕ್ದವರು ನೀವೇ. 9 ವರ್ಷ ಜನರದು ಚರ್ಮ ಸುಳಿದಿದ್ದು ನೀವೇ. ಈಗ ಕಮ್ಮಿ ಮಾಡಿಬಿಟ್ಟು ನೀವೇ ನಿಮ್ಮ ಬೆನ್ನು ತಟ್ಕೊಳ್ತಾ ಇದ್ದೀರ. ಸಿಮೆಂಟ್ ಬೆಲೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ, ಸ್ಟೀಲ್ ಬೆಲೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ, ಗೃಹ ಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ. ಯಾಕೆ ಜನರಿಗೆ ಯಾಮಾರಿಸ್ತೀರಾ? ಯಾಕೆ ಜನರಿಗೆ ಟೋಪಿ ಹಾಕ್ತೀರಾ? ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಜನರನ್ನ ಯಾಮಾರಿಸುವಂಥದ್ದು ದಯವಿಟ್ಟು ಬಿಡಬೇಕಾಗತ್ತೆ. ಅದರಿಂದ ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಯುವಕರಿದ್ದಾರೆ, ಹುಷಾರಿದ್ದಾರೆ ಎಲ್ಲರೂ. ಏನಪ್ಪ ಮರಿ ಇವೆಲ್ಲ ಗೊತ್ತಿತ್ತಪ್ಪ ನಿಮಗೆ? ಇವೆಲ್ಲ ಯೋಚನೆ ಮಾಡಿದ್ರಾ? ನಾನು ಹೇಳೋದನ್ನ ಬೇಕಾದ್ರೆ ನೀವು ಫೋನ್ ಇದೆಯಲ್ಲ ಚೆಕ್ ಮಾಡು. ಯಾರು ಟ್ಯಾಕ್ಸು, ಯಾರು GST ಜಾರಿ ಮಾಡಿದ್ದು, 28% ಯಾವಾಗ ಆಗಿದ್ದು, ಇವೆಲ್ಲ ತಿಳ್ಕೊಳ್ಳಿ, ಸತ್ಯ ತಿಳ್ಕೊಳ್ಳಿ. ದಯವಿಟ್ಟು ಅವ್ರು ಹೇಳೋ ಸುಳ್ಳು ಮಾತುಗಳಿಗೆ ಯಾಮಾರಬೇಡ್ರಿ. ಏನಾದರೂ ನಿಮ್ಮೂರಲ್ಲಿ ಸಮಸ್ಯೆಗಳು ಇನ್ನೊಂದು ಏನಾದರೂ ಆದರೆ ನಾವಿರೋದು, ಯಾರು ಅಲ್ಲಿಂದ ಡೆಲ್ಲಿಯಿಂದ ಇನ್ನೊಂದು ಕಡೆಯಿಂದ ಯಾರೂ ಬರೋಲ್ಲ. ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಸುಳ್ಳು ಪ್ರಚಾರಗಳಿಗೆ ದಯವಿಟ್ಟು ಬಲಿಯಾಗಬೇಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.